ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ ಮಾರ್ನಿಂಗಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಮ್ಮಿ ಬೆಳಗ್ಗೆ ಇವಾಗ ರೈಸ್ ಇಟ್ಟವ್ರೆ. ಆಮೇಲೆ ಇಲ್ಲಿ ಚಟ್ನಿ ಪುಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮೆಂತೆಯನ್ನು ಹುರಿತಾ ಇದ್ದೀನಿ. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ಬೆಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ಯಾಮಿಲಿ, ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತಂದು ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ಸ್ಟೇ ಫ್ಯಾಮಿಲಿ. ಫ್ಯಾಮಿಲಿ, ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀವಿ. ಇವಾಗ ಮಳೆ ಮಾಡಾಕ್ತಿದೆ, ಮಳೆ ಕೂಡ ಸ್ವಲ್ಪ ಬರ್ತಾ ಇದೆ. ಇವಾಗ ಊಟ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಗಂಟೆ ಆಗಿದೆ ಅಂದರೆ 12:30 ಆಗಿದೆ ಬೆಳಗ್ಗೆ ಅಂದರೆ ಮಧ್ಯಾಹ್ನನೇ ಆಲ್ರೆಡಿ. ಓಕೆನಾ ಫ್ಯಾಮಿಲಿ, ಸಂಜೆ ಅಕ್ಕ ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ಲು, ಹಾಗೆ ಅದನ್ನು ಕೂಡ ಒಂದು ಕ್ಲಿಪ್ ಮಾಡ್ಕೊಂಡಿದ್ಲು. ನಿಮಗೆ ತೋರಿಸೋಂಥ ಟೈಮ್ ಲ್ಯಾಪ್ಸ್ ಮಾಡೀನಿ. ಸ್ಟೇಟ್ಯೂನಿಗೆ ಫ್ಯಾಮಿಲಿ, ಟೈಮ್ ಲ್ಯಾಪ್ಸ್ ನೋಡ್ಕೊಂಬಂದು ಆಮೇಲೆ ಸಿಗ್ತೀನಿ. ಸ್ಟೇಟ್ಯೂ. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಿನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವಾಗ ಬಿಸಿಲು ಇದೆ. ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇದೆ, ಎಲ್ಲ ಬಿಸಿಲು. ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಹಾಕಿದೆ ನಾನೇ ಇವತ್ತು. ಅದೇನಿ ಫ್ಲವರ್ ಬಿಟ್ಟಿಲ್ಲ, ಹಂಗಾನೇ ಇದೆ. ಬಟ್ಟೆ ಎಲ್ಲ ಒಣೆ ಹಾಕಿದ್ದು. ಆಮೇಲೆ ಏನಪ್ಪ ಅಂದ್ರೆ ಟೀ ಮಾಡಿಲ್ಲ, ಟೀ ಕುಡಿಬೇಕು. ಏನಪ್ಪ ಅಂದ್ರೆ ನಮ್ಮ ರೂಮೆಲ್ಲ ಕ್ಲೀನಾಗಿತ್ತು, ಮತ್ತು ನೋಡ್ರಿ ಹಿಂಗೆ ಬಿದ್ದಿದೆ ಲಿಂಗ್ಲ ಅಂತೂ ಅಲ್ಲೇ ಬಂತು. ಒಂದೊಂದು ಇದ್ದಿದ್ದಿಲ್ಲ ಅಂತ ಹೇಳಿಬಿಟ್ಟು ಮಾಡಿದ್ವಿ. ಮತ್ತು ಹಂಗೆ ಹುಣ್ಣಿದೆ ಇಲ್ಲಿ, ಓಪನ್ ಮಾಡೋಕ್ಕಾಗಲ್ಲ. ಅಷ್ಟು ಬಿಸಿಲು ಇಲ್ಲ, ಅಷ್ಟು ಮಳೆ ಮಾಡೂ ಇಲ್ಲ, ಹಂಗೆ. ನಿನ್ನೆ ಮ್ಯಾಗಿ ತಿನ್ನೋಂಗಾಗಿತ್ತು ಅಂದ್ಬಿಟ್ಟು ಮ್ಯಾಗಿ ತರಿಸ್ಕೊಂಡಿದ್ದೆ. 1 2 3 5 ರೂಪೀಸಿಂದಿದ್ದು. ನಿಮಗೆ 1 2 3 ತಿನ್ನಬೇಕು ಅನಿಸುತ್ತೆ ಅಂದರೆ 1 3 ಪ್ಯಾಕೆಟ್ ತರಿಸ್ಕೊಂಡ್ಬಿಟ್ಟು ನಿನ್ನೆ ಮಾಡಿದ್ವಿ. ಇದು ನಿನ್ನೆ ಇರ್ತೀವಿ. ನಮ್ಮ ಫ್ರಿಜ್ಜಲ್ಲಿ ಏನಾದರೂ ಇದೆಯಾ ತಿನ್ನೋಕ್ಕೆ. ಇದನ್ನು ಇಲ್ಲಿ ಅಡ್ಡ ಇಡಬಾರ್ದು ಅಂದ್ರೆ ಮತ್ತೆ ಇಡ್ತಾರೆ ಕೊಡಪ್ಪ. ನಾನು ಫ್ರಿಜ್ ಕ್ಲೀನಾಗಿ ಓಪನ್ ಆಗಲ್ಲ, ಬಿಡಲ್ಲ. ಸುಮ್ಮನೆ ಏನೋ ಒಂಥರ ಜ್ಯೂಸಿಂಗ್ ಇದೆ, ಬಟ್ ಮಾಡಿಡ್ಬೇಕು ಅಂದರೆ ಇವಾಗ ಬರೀ ಥಂಡಿ ಬಿಟ್ಟಿದೆ, ಕುಡಿಯೋಕ್ಕಾಗಲ್ಲ ಜ್ಯೂಸನ್ನ. ಹಾಗಾಗಿ ಹಂಗೆ ಇರ್ತೀವಿ. ಆಮೇಲೆ ಏನಪ್ಪ ಅಂದರೆ ಇವು ಸಣ್ಣ ಇರ್ತೀವಿ ಯಾಕೋ ಇಲ್ಲಿ ಬರ್ತಾ ಇದ್ದಾವೆ, ಗೊತ್ತಿಲ್ಲ ಯಾಕೆ ಬರ್ತಾ ಇದ್ದಾವೆ ಅಂತ. ಎಲ್ಲ ಒಂದ್ಸತ ಕ್ಲೀನ್ ಮಾಡಬೇಕು, ಹಂಗಾಗಿ ಬರ್ತದೋ ಏನೋ. ಇದು ಫ್ರಿಜ್ ಕ್ಲೀನ್ ಮಾಡಬೇಕು ಅನ್ಸುತ್ತೆ. ಇವಾಗ ಏನಾದರೂ ಮಾಡಬೇಕು ಟಿಫನ್ಗೆ. ಫ್ಯಾಮಿಲಿ ಇದು ಟಪ್ ಟುಪ್ ಅನ್ನೋದು ಭಾಳ ಇಷ್ಟ ನಮಗೆ.
ನೋಡಿ ಹಿಂಗೆ ಟಪ್ ಟಪ್ ಅನ್ನಿಸ್ತಲ್ಲ. ಇದಕ್ಕೆ ಏನಂತಾರೆ ಮಮ್ಮಿ? ಏನಂತಾರೆ? 12 seconds later. ಫ್ಯಾಮಿಲಿ ಇದ್ದಕ್ಕಿದ್ದಾಗಿ ಜೋರಾಗಿ ಬರ್ತಾಗ ಫ್ಯಾಮಿಲಿ ಭಾಳ ಜೋರ ಬರ್ತದೆ. ನಾವು ನಿಮ್ಗೆ ಯುದ್ಧ ಮಾಡಿ ತೋರಿಸ್ತಾ ಇದ್ದೀವಿ, ಯಾಕಂದ್ರೆ ಇಲ್ಲಿ ಕೆಳಗಡೆ ಎಲ್ಲ ಇದು ಇದೆ ಕರೆಂಟಿಂದೆಲ್ಲ. ಈ ನಿಮಿಷ ಗಟ್ಟಿ ಇಟ್ಕೊ ಫೋನ್ ಬಂದು ಬಲೂನ್ ಇದಾವೆ ನಮಗೆ ಕ್ಲೋಸ್ ಮಾಡ್ಲಾಕ. ಫ್ಯಾಮಿಲಿ ಜೋರ ಬರ್ತದೆ. ಕ್ಲೋಸ್ ಮಾಡು ಮಾಡು. ನೋಡಿ ಫ್ಯಾಮಿಲಿ ಯಾವ ರೀತಿ ಆಯಿತು. ಸ್ಟೇಡಿಯಂ ಇದೆ ಹಿಂಗೆ ಮೇಲೆ ಸಿಗ್ತದೆ. A few minutes later. ಹಾಯ್ ಫ್ಯಾಮಿಲಿ, ಇವಾಗ ನಾನು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಮೇಲೆ ಟಿ ವಿ ನೋಡ್ಕೊತ ಕುಂತಿದ್ವಿ. ಹಾಗೆ ಸ್ವಲ್ಪ ಕೋಲ್ಡ್ ಅನ್ನಿಸ್ತು, ಹಂಗೆ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತು. ನೋಡಿ ಫ್ಯಾಮಿಲಿ, ಹೊರಗಡೆ ಕೂಡ ಮಳೆ ತುಂಬಾ ಬರ್ತಾಯಿದೆ, ಹಾಗಾಗಿ ಕೋಲ್ಡ್ ಬಿಟ್ಟಿತ್ತು. ನಾನು ಟೀ ಕಾಫಿ ಕುಡಿಯೋದ್ರು ಅಷ್ಟರಲ್ಲೇ. ನಾನು ಟೀ ಕಾಫಿ ಜಾಸ್ತಿ ಕುಡಿಯೋಲ್ಲ, ಬೆಳಗ್ಗೆ ಒಂದು ಟೈಮ್ ಅಷ್ಟೇ ಅದು ಕಾಫಿ ಅಥವಾ ಟೀ. ಇವಾಗ ಅದನ್ನು ಬಿಟ್ಟಿದ್ದೀನಿ, ಜಾಸ್ತಿ ಕುಡಿಯೋಲ್ಲ. ಹಾಗಾಗಿ ಖೀರ್ ಮಾಡೋಣ ಅಂದ್ಬಿಟ್ಟು ಮನೇಲಿ ಶಾವಿಗೆ ಇತ್ತು, ಹಾಗಾಗಿ ಖೀರ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದು ಚೆನ್ನಾಗಿ ಬಂದಿತ್ತು. ನಾನು ಹೆಂಗೆ ಬರುತ್ತೋ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ, ಚೆನ್ನಾಗಿ ಬಂದಿತ್ತು. ನೋಡಿ ಫ್ಯಾಮಿಲಿ, ಅದು ಥಿಕ್ನೆಸ್ ಆಗೆಲ್ಲ ಚೆನ್ನಾಗಿ ಬಂದಿತ್ತು. ಸ್ವೀಟ್ ಕೂಡ ಕರೆಕ್ಟಾಗಿ ಆಗಿತ್ತು. ನಾನು ನಿಮಗೆ ಅದನ್ನು ತೋರಿಸೋಣ ಅಂದ್ಕೊಂಡೆ, ಮತ್ತೇನು ತೋರಿಸೋದು ಬಿಡು ಅಂತ ನಾನು ಒಬ್ಬಳೇ ಲಾಗ್ ಮಾಡ್ತಾಯಿದ್ದೆ. ಹಾಗಾಗಿ ಅವ್ರು ಟಿ ವಿ ನೋಡ್ತಾ ಇದ್ರಲ್ಲ ವಿನ್ನು ಮತ್ತು ಮಮ್ಮಿ, ಹಾಗಾಗಿ ಕ್ಯಾಮ್ರಾ ಇಟ್ಕೊಳಕ್ಕೆ ಸರಿ ಆಗಲಿಲ್ಲ, ಹಾಗೆ ತೋರಿಸ್ಲಿಲ್ಲ. ಇದು ರಿಯಲ್ ವಾಯ್ಸೇ ನಾವು ಮಾಡಿದ್ವಿ, ಬಟ್ ಅದಕ್ಕೆ ಯಾಕೆ ಹಾಕೋಕ್ಕಾಗಲಿಲ್ಲಪ್ಪ ಅಂದರೆ ನಾವು ಮೂವಿ ಹಚ್ಚಿದ್ವಲ್ಲ, ಅದೆಲ್ಲ ಮ್ಯೂಸಿಕ್ ಅವೆಲ್ಲ ಬರ್ತಾಯಿತ್ತು, ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ಯಾಮಿಲಿ. ಇಲ್ಲಿ ಮಮ್ಮಿ ವಿನ್ನು ಟೇಸ್ಟ್ ನೋಡು ಅಂತ ಹೇಳ್ತಾ ಇದ್ದೆ. ನೋಡಿ ಫ್ಯಾಮಿಲಿ, ಕೋಲ್ಡ್ ಇದೆ, ಟೈಲ್ಸ್ ಕೂಡ ಫುಲ್, ಹಾಗಾಗಿ ನಾವು ಚಾಪೆ ಹಸ್ಕೊಂಡು ಕೂತ್ಕೊಂಡಿವಿ. ಫುಲ್ ಕೋಲ್ಡ್ ಇದೆ ಟೈಲ್ಸ್ ಎಲ್ಲ, ಹಾಗಾಗಿ ಏನೋ ಫಿಲಮ್ ನೋಡಬೇಕು ಅನಿಸಿತ್ತು, ಹಂಗೆ ನೋಡ್ತಾ ಇದ್ವಿ. ನೋಡಿ, ಅಮಾವಾಸ್ಯೆ ಪೂಜೆ ಮಮ್ಮಿ ಮಾಡಿದ್ರು ಅವತ್ತು, ಹಂಗೆ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಅವತ್ತೇ ಬೆಳಗ್ಗೆ ಅದು ಮಾಡಿದ್ದು ಮಮ್ಮಿ. ಸಾಯಂಕಾಲ ನಾವು ಮೂವಿ ನೋಡ್ಕೊತ ಕುಂತಿದ್ವಿ. ಏನೋ ಒಂಥರ ಬೇಜಾರು ಅನಿಸಿತ್ತು, ಹಂಗಾಗಿ ಸ್ವಲ್ಪ ಮೂವಿ ನೋಡಿದ್ರೆ ಫ್ರೆಶ್ ಅನಿಸುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಓಕೆ ಫ್ಯಾಮಿಲಿ, ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಸ್ಟೇ ಟ್ಯೂನ್. A few moments later. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಇವಾಗ ನೈಟ್ 11:30 ಆಗಿದೆ. ನಾನು ಇವಾಗ ಲಾಗ್ ಎಂಡ್ ಮಾಡಬೇಕು ಅಂತ ಮಾಡಿಕೊಂಡೀನಿ. ಇವಾಗ ಏನಪ್ಪ ಅಂದರೆ, ಇವಾಗ ಊಟ ಮಾಡಿ ಭಾಳ ಹೊತ್ತಾಯಿತು ನಮ್ಮದು, ಬಟ್ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ ಊಟ ಮಾಡೋ ಮುಂದೆ. ಮಮ್ಮಿ ನೋಡಿ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಯಾರ. ನಾನು ಇವಾಗ ಬಂದು ನೋಡಿದೆ, ವಾವ್ ಅಂತ ಅನ್ನಿಸ್ತು. ಅಷ್ಟು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಭಾಳ ಗಲೀಜು ಆಗಿರುತ್ತಲ್ವ ಹಿಂಗೆ, ಯಾಕಂದರೆ ಅಡುಗೆ ಮಾಡೋದು ಎಲ್ಲ ಅಂದರೆ ಎಲ್ಲ ಇದಾಗ್ಬಿಟ್ರೆ ಮೆಸ್ಸಿಯಾಗಿ ಎಲ್ಲ ಕ್ಲೀನ್ ಮಾಡ್ಯಾರ ಮಮ್ಮಿ. ಇವಾಗ ಕೆಳಗೆ ಕೂಡ ಅಲ್ಲಿಗೆ ಬಾಂಡೆ ಎಲ್ಲ ಕ್ಲೀನಾಗಿ ಜೋಡಿಸಿದ್ದಾರೆ. ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ಏನಾದರೂ ಸ್ವಲ್ಪ ಸ್ಟಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ನಿದ್ದೆ ಬರೋ ಮಟ್ಟ, ಯಾಕಂದ್ರೆ ನಿದ್ದೆ ಬರ್ತಾ ಇಲ್ಲ. 11:30 ಆಗಿದೆ, ನಿದ್ದೆ ಬರ್ತಿಲ್ಲ. ಬಟ್ ಮಧ್ಯಾಹ್ನ ಮಕ್ಕೊಂಡಿಲ್ಲ, ಆದರೂ ಸ್ವಲ್ಪ ಲೇಟಾಗಿ ಎದ್ದಿದ್ವಿ ಇವತ್ತು, ಹಂಗಾಗಿ ನಿದ್ದೆ ಬರ್ತಿಲ್ಲ ಅನಿಸುತ್ತೆ. ನಿದ್ದೆ ಬರೋ ಮಟ್ಟ ನಾವು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಮಲ್ಕೊತೀವಿ. ಓಕೆ ಫ್ಯಾಮಿಲಿ, ಈ ಲಾಗಲ್ಲಿ ಇಷ್ಟೇ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಬಿ ಹ್ಯಾಪಿ, ಬಿ ಸೇಫ್. ಓಕೆ ಓಕೆ ಫ್ಯಾಮಿಲಿ, ಬಾಯ್ ಬಾಯ್, ಟೇಕ್ ಕೇರ್. Tomorrow. A few minutes later. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಇವತ್ತು 4:04 ಆಗಿದೆ ಫ್ಯಾಮಿಲಿ, ಸಾಯಂಕಾಲ. ಈಗ ನಾವು ಆಮ್ಲೆಟ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಊಟ ಮಾಡೋದು ಲೇಟ್ ಆಯಿತು, ಹಾಗೆ ಅಂದರೆ ಸ್ವಲ್ಪ
ಬೆಳಿಗ್ಗೆ ಮಮ್ಮಿ ಇನ್ಸ್ಟೆಂಟ್ ದೋಸೆ ಮಾಡಿತ್ತು, ಹಾಗೆ ಸ್ವಲ್ಪ ಲೇಟಾಗಿ ತಿಂದಿದ್ವಿ. ಹಾಗೆ ಊಟ ಕೂಡ ಸ್ವಲ್ಪ ಲೇಟಾಗಿ ಮಾಡಬೇಕಾಯ್ತು. ಈ ವೆದರ್ ಕೂಡ ಭಾಳ ಕೋಲ್ಡ್ ಆಗಿದೆ, ಮಳೆ ಕೂಡ ಬೆಳಗ್ಗೆ ಬರೋದು ಮತ್ತೆ ಸ್ವಲ್ಪ ನಿಂತು ಮತ್ತೆ ಬಂತು. ಈಗ ಕೋಲ್ಡ್ ಆಗಿದೆ ಫುಲ್ ವೆದರು, ಹಾಗಾಗಿ ಆಮ್ಲೆಟ್ ಮಾಡ್ತಾ ಇದ್ವಿ. ಮಧ್ಯಾಹ್ನ ಊಟ ಅಂತಲ್ಲ, ಸಾಯಂಕಾಲನ ಊಟನೇ ಆಯ್ತು ಈಗ, ಯಾಕಂದ್ರೆ ಮಧ್ಯಾಹ್ನ ಮಾಡಲಿಲ್ಲ, ಲೇಟ್ ಆಯಿತು. 4:15 ಆಗಿದೆ ಫ್ಯಾಮಿಲಿ. ಬನ್ನಿ ಈಗ ಆಮ್ಲೆಟ್ ಮಾಡೋದು. ಈಗ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಆಗಿ. ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ, ಅದನೂದುವ ಉಸಿರಿಲ್ಲದೆ ಬೆಳೆದಿಂಗಳು ಹಸು ನೀಗಿದೆ, ಆಕಾಶದಿ ಕಲೆಯಾಗಿದೆ, ಈ ಸಂಜೆಯ ಕೊನೆಯಾಗಿದೆ, ಈ ಗಾಯ ಹಸಿಯಾಗಿದೆ. ಯಾವದಪ್ಪ ಅಂದರೆ ಸ್ಯಾಟರ್ಡೆ ಇವತ್ತು. ಅದೇ ರೀತಿ ನಾನು ಹೋದ ಮಂಡೇ ಲಾಗ್ ಅಕ್ಕನೇ ಜಾಸ್ತಿ ಮಾಡಿದ್ದು. ನಾನು ಈಗಿನ ಲಾಗ್ಗಳಿಗೆ ನಾನು ಜಾಸ್ತಿ ಮಾಡಿಲ್ಲ, ಯಾಕಪ್ಪ ಅಂದರೆ ಸ್ಕೂಲ್ ಇತ್ತು, ಅದಿತ್ತು, ಏನೋ ಪ್ರಾಬ್ಲಮ್ ಇದು, ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ. ಬಟ್ ಇನ್ಮೇಲಿಂದ ಈಗ ಲಾಗ್ ಬರ್ತಾ ಇದಲ್ಲ, ಇದು ಇವತ್ತು ಸ್ಯಾಟರ್ಡೇ, ಇವತ್ತು ಲಾಗ್ ಬರುತ್ತೆ. ಇನ್ನು ಸ್ಯಾಟರ್ಡೇದು ನಿಮಗೆ ನಾಳೆ ಅಂದರೆ ಸಂಡೇ ಬರುತ್ತೆ. ಮತ್ತು ಹಾಗಾಗಿ ಇನ್ಮೇಲೆ ಡೈಲಿ ರೊಟೀನಾಗಿ ಲಾಗ್ ಬರ್ತವೆ. ದಯವಿಟ್ಟು ಒಂದು ದಿವಸ ಬಿಡಂಗೆ ಡೈಲಿ ನೋಡಿ. ನನ್ನ ಪ್ರಕಾರ ನಾನು ಸಾಯಂಕಾಲ 4 ಗಂಟೆ ಒಳಗಡೆ ಲಾಗ್ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿದೆ ಫ್ಯಾಮಿಲಿ. ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಂಟಿದೆನ್, ಟೇಕ್ ಕೇರ್, ಬಾಯ್ ಬಾಯ್. ಒಂದು 2-3 ದಿವಸದ ಲಾಗ್ ಇರ್ಬೋದು, ಬಟ್ ಅದೆಲ್ಲ ಒಂದೇ ದಿವಸದೇ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಣ್ಣ ಲಾಗ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಮೇಲೆ ಆ ರೀತಿ ಆಗಲ್ಲ, ಒಂದು ದಿವಸದ ಏನು ಲಾಗ್ ಇದೆ ಅದು ಕರೆಕ್ಟಾಗಿ ನಿಮಗೆ ಬರುತ್ತೆ. ಸ್ಟೇ ಟ್ಯೂನ್ ಆಗಿದೆ. ಇವತ್ತಿನ ಲಾಗು ನಾಳೆ ಸಂಡೇ ಬರುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಬಾಯ್.